ಬರ್ತಾ ಬರ್ತಾ ಹಿಂಗೆ ಶೇಪು ಚಿಕ್ಕದಾಗ್ಬಿಟ್ಟಿದೆ. ಕೆಡ್ದಾಗಿತ್ತು ನನ್ನ ಆ್ಯಕ್ಷನು. ಗೈಸ್ ಕೇಳಿಸ್ತಾ ಇದೆಯಾ? ಇದಕ್ಕಿಂತ ಜಾಸ್ತಿ ಬಗ್ ತೋರಿಸಿದ್ರೆ ಇನ್ನು ಮುಂದೆ ಯಾರಿಗಾರು ಇಟ್ಬಿಡ್ತೀನಿ ನಾನು. ಏನಿಲ್ಲ ಅಂದ್ರೂ 80ರಿಂದ 100 ರೂಪಾಯಿ ಪೆಟ್ರೋಲ್ ಖರ್ಚಾಗೋದು ಇವಾಗ ನಾವು ಹೋಗ್ಬಿಟ್ಟು ಬಂದಿದ್ದಕ್ಕೆ. ಬಟ್ ಈ ಗಾಡೀಲಿ ಹೋಗಿದ್ದಕ್ಕೆ ಫ್ರೀಯಾಗಿ ಆಗೋಯ್ತು. ಸೊ ಡಿಆಕ್ಸಿಲರೇಟ್ ಮಾಡ್ತೀನಿ. ಸದ್ಯ ಬ್ರೇಕ್ ಹಿಡಿಲಿಲ್ಲ. ಓ ಬೀಟ್ಸಿಗೆ ಸಿಂಕ್ ಆಗ್ತಾ ಇದೆಯಾ? ಹೌದಾ? ನೈಸ್ ನೈಸ್. ನೋಡಿ ಗೈಸ್, ಇಲ್ಲೂ ಬರ್ತಾರೆ ಇಂಡಿಕೇಟರ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ, ಟೈಟಲ್ ಮತ್ತು ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರಾ, ಓಲಾ ಗಾಡಿನ ರಿವ್ಯೂ ಮಾಡ್ತಿದ್ದೀನಿ. ಯಾವುದು ಅದರಲ್ಲಿ ವೇರಿಯಂಟ್ ಅಂತೆಲ್ಲ ಹೇಳ್ತೀನಂತೆ. ಆ್ಯಂಡ್ ಸ್ವಲ್ಪ ದಿನದ ಮುಂಚೆ ನಾನು ಹೇಳಿದ್ದೆ ಇನ್ಮೇಲೆ ಕಾರು ಗಾಡಿ ಒಂದು ಸ್ವಲ್ಪ ರಿವ್ಯೂ ಮಾಡೋಣ. ಸೊ ಬಿಕಾಸ್ ಮುಂಚೆ ಎಲ್ಲ ನಾನು ಮಾಡಿರೋ ರಿವ್ಯೂಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಾದ್ರು ಗಾಡಿ ಇಲ್ಲ ಕಾರ್ ಇದ್ದರೆ, ನಿಮಗೆ ನಮ್ಮ ಚಾನಲಲ್ಲಿ ಫೀಚರ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ದೆ. ಸೊ ಅದೇ ಥರ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ರಿ. ಅದರಲ್ಲಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರದ್ದೇ ಈ ಓಲಾ S1 ಏರ್ ಪ್ರೋ ಅಲ್ಲ ಏರ್. ಸೊ ನೋಡಿ, ಗಾಡಿ ನೆರಳಲ್ಲಿ ನಿಲ್ಸ್ಕೊಂಡಿದ್ದೀವಿ. ವೈಟ್ ಕಲರಲ್ಲಿದೆ, ದೂರದಿಂದ ಈ ಥರ ಕಾಣುತ್ತೆ. ಲೆಫ್ಟ್ ಪ್ರೊಫೈಲು, ರೈಟ್ ಪ್ರೊಫೈಲಿಗೆ ಬರೋದಾದರೆ ನೋಡಿ, ರೈಟ್ ಪ್ರೊಫೈಲು ಈ ಥರ ಇದೆ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರು ಬರಲ್ವಂತೆ ಅವರು ನಮ್ಮ ಬ್ಲಾಗಲ್ಲಿ. ಸೊ ಕ್ಯಾಮ್ರಾ ಶೈ ಅಂತೆ. ಸೊ ಹಾಗಾಗಿ ಇರಲಿ. ಸೊ ನೋಡಿ, ಇದು ಫ್ರಂಟ್ ಪ್ರೊಫೈಲು, ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಈ ಕಲರ್, ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಡೀಸೆಂಟ್ ಕಲರು. ಕೆಲವೊಂದು ಕಲರ್ಗಳಿದ್ದಾವೆ ಜಾತ್ರೆ ಕಲರ್ಸ್ಗಳು ಅಂತ ಒಂದ್ಸರಿ ಕಮೆಂಟ್ ಮಾಡಿದ್ದೆ. ಬೇರೆ ಬ್ರ್ಯಾಂಡ್ಗಳಲ್ಲೂ ಇದ್ದಾವೆ, ಬರೀ ಇದೊಂದೇ ಅಂತಲ್ಲ. ಯೆಲ್ಲೋ ಕಲರ್ ಅಂತೆ, ಪಿಂಕ್ ಕಲರ್ ಅಂತೆ. ಸೊ ನಾವು ಎಲ್ಲೋ ಗಾಡಿ ಓನರೇ ಇದ್ದೀವಿ. ನಾನು ಜಾತ್ರೆ ಅಂದರೆ ಯಾರು ಹರ್ಟ್ ಆಗಬೇಡಿ, ಬಟ್ ಹೇಳಿದ್ದಷ್ಟೇ. ಆ ಥರ ಕಲರ್ಸ್ ಎಲ್ಲ ಮುಂಚೆಲ್ಲ ನೋಡೋಕ್ಕೆ ಸಿಗ್ತಾ ಇರಲ್ಲ. ಇವಾಗ ಒಂದು ಲೆವೆಲಿಗೆ ಕಾಮನ್ ಆಗಿಬಿಟ್ಟಿದೆ ಆ ಕಲರ್ಸು ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಗಾಡಿ ಏನೇನಿದೆ, ಹೆಂಗಿದೆ, ಇಂಟರ್ಫೇಸ್ ಎಲ್ಲ ತೋರಿಸ್ತೀನಂತೆ. ಸೊ ಫಸ್ಟು ಆನ್ ಮಾಡೋಣ. ಬಿಸಿಲಿಗೆ ಅಷ್ಟು ಕಾಣ್ತಾ ಇಲ್ಲ ಅನಿಸುತ್ತೆ ನಿಮಗೆ, ಬಟ್ ಆದ್ರೂ ಅವಲ್ಲಿ ಏನೋ ಪಾಸ್ವರ್ಡ್ ಹೇಳಿದ್ರು. ಗಾಡಿ ನಾನೇ ದೆಪ್ಕೊಂಡು ಹೋಗ್ಬಿಡ್ಬೋದು. ಪಾಸ್ವರ್ಡ್ ನನಗೆ ಗೊತ್ತಿದೆ ಗೈಸ್, ಪರವಾಗಿಲ್ಲ. ದೆಪ್ಕೊಂಡವ್ರೆ ಅವ್ರು ಪರವಾಗಿಲ್ಲ ಅಂತ. ಇದೊಂದು ಹೊಸ ಥೀಮ್ ಬಿಟ್ಟಿದ್ದಾರಂತೆ ಇವಾಗ. ಸೊ ಥೀಮ್ ಬಗ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಸೌಂಡ್ ಯಾವ ಥರ ಬರ್ತೆಲ್ಲ ನೋಡೋಣಂತೆ. ಬಟ್ ಇದಕ್ಕಿಂತ ಮುಂಚೆ ಇದ್ದಿದ್ದಂತಹ ಥೀಮ್ಗಳು ಎಕ್ಲಿಪ್ಸು, ಅದಾದಮೇಲೆ ವಿಂಟೇಜ್ ಆ್ಯಕ್ಚುಲಿ ನನ್ನ ಪರ್ಸನಲ್ ಫೇವ್ರೇಟು. ಸೌಂಡ್ ಚೆನ್ನಾಗಿದೆ ಇದ್ರದ್ದು. ಸೊ ಬೇಸಿಕಲಿ ಈ ಥೀಮ್ ಏನಂದರೆ ಗಾಡಿ ಓಡಿಸ್ಬೇಕಾದ್ರೆ ಸೌಂಡ್ ಬರುತ್ತೆ. ಓಕೆನಾ? ಪಟ್ ಅಂತ ಹೇಳ್ಬಿಟ್ಟು ಡಿಕ್ಕಿ ಓಪನ್ ಮಾಡೋಣ. ಓಪನ್ ಆಗಿದೆ. ಏನು ಜಾಗ ಇದೆ ಗುರು. ನಾನು ಇವ್ರ ಹತ್ರ ಅದೇ ಹೇಳ್ತಿದ್ದೆ, ಈ ಜಾಗದಲ್ಲಿ ಏನು ಬೇಕಾದ್ರೂ ತುಂಬ್ಕೊಂಡು ಹೋಗ್ಬೋದು ನಾವು. ಬಟ್ ಕಂಡೀಷನ್ ಏನಪ್ಪ ಅಂದರೆ, ನನ್ನ ಹತ್ರ ಫುಲ್ ಫೇಸ್ ಹೆಲ್ಮೆಟ್ ಇರೋದು. ಆ ಥರ ಫುಲ್ ಫೇಸ್ ಹೆಲ್ಮೆಟ್ಸ್ನ ಇಡೋಕ್ಕಾಗೋದಿಲ್ಲ. ಹಾಫ್ ಫೇಸ್ ಹೆಲ್ಮೆಟ್ಸ್ ಇಡ್ಬೋದು, ಆರಾಮಾಗಿ 2 ಅಂತೂ ಇಡ್ಬೋದು. ಇನ್ನು ಕೆಲವು ಪೊಲೀಸು ಬೇಡ ಅಂದ್ರೂ ನಾವು ಹಾಕೊಂಡು ಓಡಾಡ್ತೀವಲ್ಲ, ಹೆಸ್ರಿಗೆ ಹೆಲ್ಮೆಟ್ ಹಾಕಿದ್ದೀವಿ ಅನ್ನೋದಕ್ಕೆ, ಅಂಥವಾದರೆ ಒಂದು 5 ತುಂಬೋದು, 5, 6, 7, 8 ತನಕ ತುಂಬೋದೇನೋ. ಈ ಗಾಡಿನ ಓಡಿಸೋಣ, ಯಾವ ಥರ ಇದೆ ಏನು ಕತೆ. ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸು ಆಲ್ರೆಡಿ ಒಂದು 3-4 ತಿಂಗಳಿಂದ ಓಡಿಸ್ತಾ ಇದ್ದಾರೆ ಗಾಡಿನ. ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತಂದ್ಬಿಟ್ಟು ಕೇಳಿಬಿಟ್ಟು ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಹೈವೇಗೆ ಎತ್ಕೊಂಡು ಹೋಗೋಣ ಬನ್ನಿ. ಅವ್ರ ಹತ್ರ ಮೊಬೈಲ್ ಆ್ಯಪ್ ಕೂಡ ಇದೆ ಅಲ್ಲ, ಒತ್ತಿದ ತಕ್ಷಣ ಇದು ಅನ್ಲಾಕ್ ಆಯಿತು. ನಾರ್ಮಲ್ ಮೋಡಲ್ಲಿದೆ. ಸೊ ಗಾಡಿ ಸ್ಟಾಪ್ ಆಗಿದ್ದಾಗಲೇ ಇದು ಸ್ಕ್ರೀನ್ ವರ್ಕ್ ಆಗೋದು, ಇಲ್ಲಾಂದರೆ ವರ್ಕ್ ಆಗಲ್ವಂತೆ. ಸೊ 97% ಬ್ಯಾಟ್ರಿಗೆ ಇದೆ ಆ್ಯಂಡ್ 97 ಕಿಲೋಮೀಟರ್ಸ್ ಓಡಿಸ್ಬೋದು ಅಂತ ಇದೆ ನಾರ್ಮಲಲ್ಲಿ. ಲಾಂಗ್ ಪ್ರೆಸ್ ಮಾಡಿದ್ರೆ ನಾವು ಎಕೋ ಮೋಡಿಗೆ ಚೇಂಜ್ ಆಗುತ್ತೆ. ಎಕೋ ಮೋಡಲ್ಲಿ 122 ಕಿಲೋಮೀಟರ್ಸ್ ಓಡಿಸ್ಬೋದಂತೆ. ಸೊ ಬನ್ನಿ, ಎಕೋಯಿಂದನೇ ಶುರು ಹಚ್ಕೊಳ್ಳೋಣ. ಲೆಟ್ಸ್ ಗೋ. ಏನು ಗುರು ಇದು, ಬರ್ತಾ ಶೇಪು ಕೆಳಗಡೆ ಕಾಲಿಡೋದು ಸ್ವಲ್ಪ ಆಡ್ ಅನಿಸುತ್ತೆ ನಮಗೆ. ಬಿಕಾಸ್ ಅಲ್ಲಿ ಅಗಲ ಇದೆ. ಬರ್ತಾ ಹಿಂಗೆ ಶೇಪು ಚಿಕ್ಕದಾಗ್ಬಿಟ್ಟಿದೆ. ಕೆಡ್ದಾಗಿತ್ತು ನನ್ನ ಆ್ಯಕ್ಷನು, ಬಟ್ ಆದರೂ ಅರ್ಥ ಮಾಡ್ಕೊಳ್ಳಿ ಗೈಸ್, ಹಿಂಗೆ ಬಂದುಬಿಟ್ಟಿದೆ. ಸೊ ಇದೇ ಎಷ್ಟು ಗ್ಯಾಪ್ ಇದೆ ಅಂದರೆ ಎಷ್ಟು ವೈಡ್ ಇದೆ, ಅಷ್ಟೇ ವೈಡ್ ಇಲ್ಲೂ ಇರುತ್ತೇನೋ ಈ ಜಾಗದಲ್ಲೂ ಅಂತಂದ್ಬಿಟ್ಟು ಇಡ್ತೀವಿ. ಬಟ್ ಸಿಗಲ್ಲ ಇದು. ಅದು ನನ್ನ ಫಸ್ಟ್ ನೋಟಿಸ್ ಮಾಡಿರೋ ಮ್ಯಾಟ್ರು. ಪರವಾಗಿಲ್ಲ, ಎಳೀತಾ ಇದೆ ಇಕೋನಲ್ಲೂ. ನೀವೇ 80 ಇದ್ದೀರಾ? ನಾನೊಂದು 80 ಇದ್ದೀನಿ. 1.5 ಕ್ವಿಂಟಾಲ್ ಮೇಲೆ ಎಳೀತೈತೆ ನಾರ್ಮಲ್ ಇದರಲ್ಲೇ. ಇಕೋನಲ್ಲಿ 42 ಮ್ಯಾಕ್ಸಿಮಮ್ ಸ್ಪೀಡು. ಸೊ ಇಲ್ಲಿ ಒಂಚೂರು ಖಾಲಿ ರೋಡ್ ಇದೆ, ಒಂದು ಪ್ರೆಸ್ ಮಾಡಿದ್ರೆ ನಾರ್ಮಲಿಗೆ ಶಿಫ್ಟ್ ಆಯಿತು. ಬನ್ನಿ ನೋಡೋಣ ನಾರ್ಮಲಲ್ಲಿ ಏನು ಸ್ಪೀಡ್ ಹೋಗ್ಬೋದು ಅಂತ. ವಿಕಾಸ್ ಅಣ್ಣ ಹತ್ರ ಇರೋ ಓಲಾನು ನಾನು ಇಷ್ಟೊಂದು ಓಡಿಸಿಲ್ವೇನೋ, ಓಡಿಸೇ ಇಲ್ಲ ಆ್ಯಕ್ಚುಲಿ ಅದನ್ನ ಜಾಸ್ತಿ. ಅದಕ್ಕೆ ಮುಂಚೆ ಅದು ಪರ್ಚೇಸ್ ಮಾಡಬೇಕಾದ್ರೆ ಟೆಸ್ಟ್ ರೈಡ್ ಮಾಡಿದ್ವಿ ಗಾಡಿನ. ಸೊ ಮೋಸ್ಟ್ಲಿ ಇದೊಂದು 70 ಹೋಗ್ಬೋದು ಅನ್ಕೋತೀನಿ. ಹೋಗ್ರು 70 ಹೋಗುತ್ತೆ, 70 ಹೋಗುತ್ತೆ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಮೋಡ್ ಬಂದುಬಿಟ್ಟು ಸ್ಪೋರ್ಟ್ ಮೋಡು. ಸೊ ಡಿಫ್ರೆನ್ಸ್ ಏನಪ್ಪ ಬೇಸಿಕಲಿ ಅಂದರೆ, ನಿಮಗೆ ನಮ್ಮ ವಿಕಾಸ್ ಅಣ್ಣ ಹತ್ರ ಇರೋ ಗಾಡಿ ಅದು ಓಲಾ S1 ಪ್ರೋ, ಇದು ಓಲಾ S1 ಏರ್ ಇದು. ಸೊ ಅದು ಬಂದುಬಿಟ್ಟು ಹೈಪರ್ ಮೋಡ್ ಅಂತ ಇನ್ನೊಂದು ಎಕ್ಸ್ಟ್ರಾ ಒಂದು ಮೋಡ್ ಇದೆ. ಸೊ ಆ ಮೋಡಲ್ಲಿ ಕಿತ್ಕೊಂಡು ಹೋಗುತ್ತೆ ಗಾಡಿ.
ನಿಜವಾಗ್ಲೂ ನಾನು ನೋಡಿರೋ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಫಾಸ್ಟೆಸ್ಟ್ ಅದು. ಓಕೆನಾ? ಸ್ವಲ್ಪ ಗುಂಡಿ ಇಳಿದಿದ್ದೆ, ಏನೊಂದು ಸ್ವಲ್ಪ ಸೀಟ್ ಒಳಗೋದಂಗೆ ಆಯಿತು. ಹಾಂ, ಹೌದಾ? ಹಿಂಗೆ ಒಂದು ಸ್ವಲ್ಪ ಹಿಂಗೆ ಕೆಳಗೆ ಹೋದಾಗ ನಾವು ಒಳಗೆ ಹೋದಂಗೆ ಅನ್ಸುತ್ತೆ, ಆಗುತ್ತೆ ಅದು ಬೆಂಡ್ ಆಗುತ್ತೆ ತಾನೇ ಸೀಟು? ವಾ, ಹಾ ಹಾ ಹಾ, ಎಲ್ಲೋ ಬೀಗ್ ರೂಟ ನಡೆಸ್ತಾವ್ರೆ, ಒಳ್ಳೆ ವಾಸನೆ ಹೊಡಿತಾ ಇದೆ. ಹೋಗಿದ್ರೆ ಆಗಿರೋದು. ಸ್ಪೋರ್ಟಲ್ಲಿ 80 ಹೋಗ್ಬೋದಾ? 90ನಾ? ಸೂಪರ್, ಬನ್ನಿ ಹೋಗೋಣ. ಖಾಲಿ ರೋಡ್ ಸಿಕ್ಕಿದಾಗ ಹೋಗ್ಬಿಡ್ಬೇಕು ಹಿಂಗೆ, ಆಮೇಲೆ ನೋಡ್ಕೊಳ್ಳೋಣ. 90ಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಮೋಸ್ಟ್ಲಿ ಇಲ್ಲಿಂದ ಹೋಗ್ಬೋದು ಅನ್ಕೋತೀನಿ. ಬನ್ನಿ, ನನ್ನ ಪ್ಲ್ಯಾನ್ ಇದ್ದಿದ್ದು ಹೈವೇಗೆ ಹೋಗೋಣ ಅಂತ. ಹೈವೇಗೆ ಹೋಗೋಕ್ಕೆ ಮುಂಚೆ ಇಲ್ಲೇ ಟೆಸ್ಟ್ ಆಗ್ತಾಯಿದೆ ಎಲ್ಲ ಥರದ ಸ್ಪೀಡು. 88, 89 ಹೊಗೆ ನೋಡಿ ಯಾವ ತರ ಹೋಗ್ತಾ ಇದೆ. ಅಂತವೆಲ್ಲ ನೋಡ್ದಾಗ್ಲೇನೆ ಇಂತ ಗಾಡಿಗೆ ಶಿಫ್ಟ್ ಆಗ್ಬೇಕು ಅನ್ಸೋದು. ನಾರ್ಮಲ್ ಮೋಡಲ್ಲೇ ಆರಾಮಾಗಿ ಓಡಿಸಬಹುದು, ಸಫಿಶಿಯಂಟ್ ಪವರ್ ಕೊಡ್ತಾ ಇದೆ, ಅದು ಡಬಲ್ಸ್ ಹೋಗ್ತಿದ್ರೇನೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಎಕೋಕ್ ಶಿಫ್ಟ್ ಆಯ್ತು ನೋಡಿ. ಈಗ ಮೂವಿಂಗ್ ಅಲ್ಲಿ ಇರೋದಕ್ಕೆ ನಾರ್ಮಲ್ ಆಗಿ ಹೋಗ್ತಾ ಇದೆ ಅನ್ಸುತ್ತೆ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೈಟ್ ಬಂದ್ರೆ ಇಲ್ಲ ಅಪ್ ಬಂದ್ರೆ ಸ್ವಲ್ಪ ಎಳೆಯೋದಕ್ಕೆ ಕಷ್ಟ ಬೀಳುತ್ತೆ. ರೀಜನ್ ಅನ್ನೋ ಫೀಚರ್ ಒಂದಿದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ, ಇವ್ರು ಹೇಳ್ದಾಗ್ಲೇ ನನಗೆ ಗೊತ್ತಾಗಿತ್ತು. ಓಡಿಸ್ತಾ 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 ಗಾಡಿನ ಹಂಗೆ ಎಕ್ಸಲರೇಟರ್ ಮೇಲಿಂದ ಕೈ ಎತ್ತಿದ್ರೆ ಬ್ರೇಕ್ ಅಪ್ಲೈ ಮಾಡ್ದಂಗ ಆಗುತ್ತೆ. ಸೊ ಆಕ್ಚುಲ್ ಆಗಿ ಬ್ರೇಕ್ ಅಪ್ಲೈ ಮಾಡ್ತಿರಲ್ಲ, ಇದಾಗೋದು 90% ಇಂದ ಕೆಳಗಡೆಗೆ ಬಂದಾಗ ಮಾತ್ರ. ಇದ್ರ ಅಡ್ವಾಂಟೇಜ್ ಏನು ಅಂದ್ರೆ ಒಂದು ಲೆವೆಲ್ಗೆ ರೀಜನರೇಟ್ ಆಗುತ್ತಂತೆ ಕರೆಂಟ್, ಅಂದ್ರೆ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ನೀವೇನ್ ಆಕ್ಸಲರೇಟರ್ ನ ಹಿಂಗ್ ಮಾಡ್ತೀರಾ ಅದನ್ನ ಮುಂದ್ಗಡೆಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಗ ಗಾಡಿ ಸ್ಲೋ ಆಗುತ್ತೆ ಅಂಡ್ ಇನ್ನೂ ಜಾಸ್ತಿ ಪವರ್ ರೀಜನ್ ಆಗುತ್ತಂತೆ. ನಮ್ ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ಇಷ್ಟು ತಿಂಗಳು ಗಾಡಿ ಓಡಿಸಿದ್ಮೇಲೆ ಅವ್ರು ಹೇಳ್ತಿರೋ ಪ್ರಕಾರ ಒಂದು 80 ಕಿಲೋಮೀಟರ್ ಗಾಡಿ ಓಡಿಸಬಹುದಂತೆ ನಾರ್ಮಲ್ ಮೋಡಲ್ಲಿ. ಅಂಡ್ ಸ್ಪೋರ್ಟ್ಸ್ ಮೋಡ್ ಹಾಕೊಂಡ್ರೆ ಆಬ್ವಿಯಸ್ಲಿ ಸ್ಪೀಡ್ ಕಡಿಮೆ ಆಗುತ್ತೆ. ನನಗನ್ಸಾಗ ಏನೊಂದು 50 ಕಿಲೋಮೀಟರ್ ಓಡಿಸಬಹುದೇನೋ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಕಂಟಿನ್ಯೂಸ್ ಆಗಿ. ಓಲಾ S1 Pro ನಲ್ಲಿ ನನಗೆ ಗೊತ್ತಿರೋ ಪ್ರಕಾರ 2 ಸ್ಪೀಕರ್ ಗಳಿದೆ. ಇದರಲ್ಲಿ 2 ಸ್ಪೀಕರ್ ಗ್ರಿಲ್ ತರ ಕೊಟ್ಟಿದ್ದಾರೆ, ಬಟ್ ಆಕ್ಚುಲ್ ಆಗಿ ಇರೋದು ಒಂದೇ ಸ್ಪೀಕರ್ ರೈಟ್ ಸೈಡ್. ಲೆಫ್ಟ್ ಸೈಡ್ ಬರೀ ಗ್ರಿಲ್ ಕೊಟ್ಟಿದ್ದಾರೆ ಅಷ್ಟೇ, ಅದ್ರಲ್ಲಿ ಸ್ಪೀಕರ್ ಇಲ್ಲ. ಈಗ ನೋಡಿ ಮುಂದೆ ವೆಹಿಕಲ್ಸ್ ಇದೆ, ಡಿಎಕ್ಸಲರೇಟ್ ಮಾಡ್ತೀನಿ, ಬ್ರೇಕ್ಸ್ ಏನು ಒತ್ತೋದಿಲ್ಲ, ಆಟೋಮೆಟಿಕ್ ಆಗಿ ಗಾಡಿ ಸ್ಲೋ ಆಗ್ತಿದೆ. ಚೇರ್ಸ್ ಬ್ರೋ. ಮುಂದೆ ಬಂದ್ಬಿಟ್ಟು ಒಂದು ಸ್ಟಾಪ್ ಹಾಕಿದ್ವಿ ಅಂಡ್ ಪರವಾಗಿಲ್ಲ, ಇದು ನಮ್ಮ ರೆಗ್ಯುಲರ್ ವ್ಯೂವರ್ ಅಂತ ಗೊತ್ತಾಯ್ತದೆ. ಅದಕ್ಕೆ ಚೇರ್ಸ್ ಹೊಡಿಬೇಕಾ ಬ್ರೋ ಅಂತ ಫಸ್ಟ್ ಅವರೇ ಕೇಳೋದು. ಚೇರ್ಸ್ ಗೈಸ್, ಒಳ್ಳೆ ಮಜಾ ಬಂತು ಗಾಡಿ ಓಡಿಸ್ಕೊಂಡು ಬಂದಿದ್ದು. ಮನೆಯಿಂದ ಏನು ಇಲ್ಲಿಗೆ ಬಂದೆ, ಇಲ್ಲಿಗೆ ಬರಬೇಕಾಗಿದ್ದರೆ ಬಂದು ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು 100 ರೂಪಾಯಿ ಎದುರೋಗಿರೋದು. 45 ರೂಪಾಯಾ ಅಷ್ಟೇ, 45 ರೂಪಾಯಿ ಇಲ್ಲಿಗೆ ಬಂದಿರ್ತೀವಿ. ಒಂದು ಅಂದಾಜು ಹೇಳ್ತಿದ್ದೀನಿ, ಕರೆಕ್ಟ್ ನಂಬರ್ಸ್ ಅಲ್ಲ. ಸೊ ಇವ್ರು ಹೇಳಿದ ಪ್ರಕಾರ ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ 4 ರಿಂದ 5 ಸಾವಿರ ಏನು ದುಡ್ಡು ಕೊಡ್ತೀವಿ ಪೆಟ್ರೋಲ್ಗೆ ಅಂದ್ಬಿಟ್ಟು ನಾರ್ಮಲ್ ಗಾಡಿಗಳಲ್ಲಿ, ಅಂದರೆ ಮೊಪೆಡ್ಗಳಲ್ಲಿ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು 400 ರೂಪಾಯಿನಲ್ಲಿ ಅಷ್ಟು ಕಿಲೋಮೀಟರ್ ಓಡಿಸ್ಬೋದಂತೆ. ಯಾವುದೋ ಒಂದು ಹೊಸ ಚಾಕ್ಲೇಟು ಇಟ್ಟಿದೆ, 1 ರೂಪಾಯಿ ಅಲ್ಲ 2 ರೂಪಾಯಿ ಚಾಕ್ಲೇಟ್ ಲೆವೆಲ್ಗಿದೆ. ಅರೆ ಎಷ್ಟು ಹೇಳಿದ್ರು ಪ್ರೈಸು? 5 ರೂಪಾಯಿ ಅಂತೆ. ಅದಕ್ಕೆ ತೊಗೊಂಡೆ ನೋಡೋಣ ಅಂತ. ಹಿಂಗೆ ಅಲ್ಲಾಡ್ಸ್ಬಿಟ್ಟು ಹಿಂದೆ ಮುಂದೆ ಮಾಡಿದ್ರೆ ಓಕೆ, ನಂಗೆ ನೋಟಿಫಿಕೇಶನ್ ಇಷ್ಟು ರೇಡಿಯಸ್ ಅಂತ ಇದನ್ನ ಇದು ಮಾಡ್ಬೋದು. ಜಿಯೋ ರೇಡಿಯಸ್ ಸೆಟ್ ಮಾಡ್ಬೋದು. ಹಾಂ, ಜಿಯೋ ಫೆನ್ಸಿಂಗ್ ಮಾಡ್ಬೋದು. ಜಿಯೋ ಫೆನ್ಸಿಂಗು, ಆಮೇಲೆ ಟೈಮ್ ಫೆನ್ಸಿಂಗು ಮಾಡ್ಬೋದು. ಓಕೆ, ಇಲ್ಲಿಂದನೇ ಮ್ಯಾಪ್ಸ್ ಕಳಿಸ್ಬೋದು. ಆದರೂ ಹೆವಿ ಫೀಚರ್ಸ್ ಕೊಟ್ಬಿಟ್ಟಿದ್ದಾರಪ್ಪ. ರೆಟ್ರೋಗೆ ಹಾಕಿದ್ದೀನಿ, ಆದರೂ ಈ ಸ್ಪೀಕರ್ ಒಂದೇ ಒಂದಿದೆಯಲ್ಲ, ಸೊ ಅದಕ್ಕೋಸ್ಕರ ಅಷ್ಟು ಎಫೆಕ್ಟಿವ್ ಆಗಿ ಕೇಳಲ್ಲ. ಅದೇ S1 Proನಲ್ಲಿ 2 ಸ್ಪೀಕರ್ ಇರೋದಕ್ಕೆ ಜೋರಾಗಿ ಕೇಳುತ್ತೆ. ಕುಯ್ ಅಂತ ಇದೆ ರೆಟ್ರೋ ಸೌಂಡು. ಆ್ಯಂಡ್ ಇದು ಫುಲ್ಲು ಕನ್ಸೋಲು ರೆಟ್ರೋ ಥೀಮ್ಗೆ ಚೇಂಜ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಕಾಣ್ತಿರಲ್ಲ, ಬಿಸಿಲು ಹೊಡಿತಾ ಇದೆ. ನೀರು ಕ್ಯಾನ್ ತರಬೇಕು ಇಲ್ಲ ಸಿಲಿಂಡ್ರ್ ಇಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮ್ ಇತ್ತು. ಏನೋ ಇಲ್ಲಿ ಮಧ್ಯದಲ್ಲೇ ಒಂದು ಬಂಪ್ ಬಂದುಬಿಟ್ಟಿತ್ತು, ಓಕೆನಾ, ಸೀಟ್ ಕಡೆಯಿಂದ ಇಲ್ಲಿ ಮುಂದ್ಗಡೆ ಇದಕ್ಕೆ ಹ್ಯಾಂಡ್ಲ್ ಕಡೆಗೆ. ಸೊ ಈಗ ಆ ಬಂಪನ್ನ ತೆಗ್ದಿದ್ದಾರೆ. ಸೊ ಏನು ಬೇಕಾದ್ರೂ ಆರಾಮಾಗಿ ಇಡ್ಬೋದು. ಸಿಲಿಂಡ್ರ್ ಆಗಿರ್ಬೋದು, ನೀರಿನ ಕ್ಯಾನ್ ಆಗಿರ್ಬೋದು, ಇಲ್ಲ ಏನಾದ್ರು ಐಟಮ್ಸ್ ಇಟ್ಕೋತೀನಿ ಅಂದರೂ ಆರಾಮಾಗಿ ಇಡ್ಬೋದು. ವಂಡರ್ಲಾಗೆ ಬಂದುಬಿಟ್ವಿ ಗುರು ಬೆಂಗಳೂರಿಂದ. ನೋಡಿ ಆರಾಮಾಗಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ವಂಡರ್ಲಾಗೆ ಹೋಗ್ಬೋದು, ಇನ್ನೂ ದೂರಕ್ಕೂ ಹೋಗ್ಬೋದು. ಹಂಗೆ ಹಾಂ, ಕರೆಕ್ಟ್ ಪಾಯಿಂಟ್ ಐತಿ ಇವ್ರ ಹತ್ರ. ಸೊ ನಮ್ಮ ಮನೆಯಿಂದ ಏನೋ ವಂಡರ್ಲಾ ಹತ್ರ ಓಕೆ, ಬೇರೆ ಕಡೆ ಬೆಂಗಳೂರಿಂದ ಬಂದುಬಿಟ್ರೆ, ಆ ಪಾರ್ಟ್ ಆಫ್ ಬೆಂಗಳೂರಿಂದ ಎಲ್ಲ ಬಂದುಬಿಟ್ರೆ ಕಷ್ಟ ಆಗುತ್ತೆ ವಾಪಸ್ ಮನೆಗೆ ಹೋಗೋಕ್ಕೆ, ಹಿಂಸೆ. ಇಂಡಿಕೇಟ್ರು ಒಂದು ಪ್ರೆಸ್ ಮಾಡಿದ್ರೆ ಪುಯ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನೋ ಕರೆಕ್ಟಾಗಿ ಟರ್ನ್ ತೊಗೊಂಡ್ರೆ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಈಗ ಒಂಥರ ನಾನು ಕರ್ವ್ ಥರ ತೊಗೊಂಡಿದ್ದು, ಸೊ ಆಫ್ ಆಗೋಲ್ಲ, ನಾವು ಮ್ಯಾನ್ಯುಲಾಗಿ ಆಫ್ ಮಾಡಬೇಕಂತೆ. ಶಾರ್ಪ್ ಕಟ್ಗಳಿದ್ರೆ ಇವಾಗ ಕಾರಲ್ಲಿ ಹಿಂಗೆ ತೊಗೊಳ್ತೀವಿ, ಆಟೋಮೆಟಿಕ್ ಅದೇ ನಾರ್ಮಲ್ ಆಗುತ್ತೆ, ಅದೇ ಥರ ಆಗುತ್ತಂತೆ. ಸೊ ಇವೆಲ್ಲ ಒಂಥರ ಕರ್ವ್ ಥರ ಇತ್ತು. ಆ್ಯಕ್ಚುಲಿ ಇದಕ್ಕೂ ಕೊಡಬೇಕಾಗಿತ್ತು ಅವರು, ಅಷ್ಟು ಸೆನ್ಸಿಟಿವಿಟಿ ಆದರೂ ಇರಬೇಕಾಗಿತ್ತು, ಬಟ್ ಅಷ್ಟಿಲ್ಲ ಇದು. ಸೊ ಇನ್ನೂ ಬೀಪ್ ಹೊಡಿತಾನೆ ಇದೆ, ಒಂದು ಟ್ಯಾಪಿಗೆ ಆಫ್ ಆಗುತ್ತೆ ಅದು. ಆಗ್ಲಿಂದ ನಾರ್ಮಲ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಫುಲ್ ಸ್ಪೋರ್ಟ್ಸಲ್ಲೇ ಓಡಿಸೋಣ, ನೋಡೋಣ ಆ ಫೀಲ್ ಹೆಂಗಿರುತ್ತೆ ಅಂತ.
ಹೇಳ್ತಾ ಇಲ್ವ 1.5 ಕ್ವಿಂಟಾಲ್ ಯಾವನ್ ಗುರುವನು ಪಾಪ ನಾಯಿ ಏನು ಮಾಡಿತ್ತು ಅವನಿಗೆ ನಾಯಿಗೆ ಓದ್ದ ಎಂಥ ಜನನಪ್ಪ ಹರಪಾಡಿಗೆ ನಾಯಿ ಹೋಗ್ತಾ ಇದೆ ಅವನು ಒನ್ ವೇಲ್ ಬರ್ತಾ ಇರೋದು ರಾಂಗ್ ರೂಟಲ್ಲಿ ಇನ್ಸ್ಟೆಂಟ್ ಕರ್ಮ ಅನ್ನೋದು ಇರಬೇಕಾಗಿತ್ತು ಕಣ್ಮುಂದೆ ನಾವು ನೋಡೋ ಥರ ಇಲ್ಲಿವರೆಗೂ ಇವ್ರು ಸರ್ವಿಸ್ ಮಾಡಿಸಿಲ್ವಂತೆ ಈ ಗಾಡಿನ ಸರ್ವಿಸ್ ಮಾಡಿಸಿದ್ರೆ ಮೇ ಬಿ ಗೊತ್ತಿಲ್ಲ ಏನು ಪ್ರೈಸ್ ಆಗ್ಬೋದು ಅಂತ ಬೈ ಚಾನ್ಸ್ ಯಾರಿಗಾದ್ರು ಗೊತ್ತಿದ್ರೆ ಯೂಸರ್ಸ್ ಯಾರಾದರೂ ಇದ್ದರೆ ಸೊ ಕಮೆಂಟ್ ಹಾಕ್ಬೋದು ಎಷ್ಟಾಗುತ್ತೆ ಸರ್ವೀಸು ಅಂತ ಎಷ್ಟು ಕಿಲೋಮೀಟ್ರಿಗೆ ಒಂದು ಸರಿ ಸರ್ವಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಬೇರೆ ವ್ಯೂವರ್ಸ್ಗೆ ಯಾರಿಗಾರು ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಬ್ರಿಡ್ಜ್ ಇರೋದಕ್ಕೆ ಸ್ವಲ್ಪ ನೆರಳಿದೆ ಇವಾಗ ಕಾಣಿಸ್ತಿರ್ಬೋದು ನಿಮಗೆ ಕನ್ಸೋಲ್ ಯಾವ ಥರ ಇದೆ ಅಂತ ನನಗನ್ನಿಸ್ದಂಗೆ ಮೇ ಬಿ ನಾವೊಂದು 30-35 ಕಿಲೋಮೀಟ್ರ್ ಓಡಿಸ್ತೀವಿ ಓಕೆನಾ ಇವಾಗ ಹೋಗ್ಬಿಟ್ಟು ನಾವು ವಾಪಸ್ಸು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಿಗೆ ತೊಗೊಂಡೋಗಿ ನಿಲ್ಲಿಸಿದ್ರೆ ಗಾಡಿನ ಸೊ ಆ 35 ಕಿಲೋಮೀಟ್ರಿಗೆ ಒಂದು 40 ಕಿಲೋಮೀಟ್ರು ಇದು ಮೈಲೇಜ್ ಕೊಡುತ್ತೆ ಆವ್ರೇಜ್ ಗಾಡಿಗಳು ಅಂತ ಅಂದ್ಕೊಳ್ಳೋಣ ಏನಿಲ್ಲ ಅಂದ್ರೂ 80ರಿಂದ 100 ರೂಪಾಯಿ ಪೆಟ್ರೋಲ್ ಖರ್ಚಾಗೋದು ಇವಾಗ ನಾವು ಹೋಗ್ಬಿಟ್ಟು ಬಂದಿದ್ದಕ್ಕೆ ಬಟ್ ಈ ಗಾಡೀಲಿ ಹೋಗಿದ್ದಕ್ಕೆ ಫ್ರೀಯಾಗಿ ಆಗೋಯ್ತು ಯಾಕೆ ಫ್ರೀ ಅಂತ ಅಂದರೆ ನೀವು ಮನೆಯಲ್ಲಿ ಏನಾದ್ರು ಚಾರ್ಜ್ ಹಾಕಿದ್ರೆ ಹೌದು ನಿಮಗೆ ಬಿಲ್ ಬರುತ್ತೆ ಕರೆಂಟ್ ಬಿಲ್ಲು ಬಟ್ ನೀವೇನಾದ್ರು ಹೈಪರ್ ಚಾರ್ಜ್ ಮಾಡಿಕೊಂಡ್ರೆ ಓಕೆನಾ ನಿಮ್ಮ ಮನೆ ಹತ್ರನೇ ಯಾವ್ದಾದ್ರು ಒಂದು ಚಾರ್ಜಿಂಗ್ ಪಾಯಿಂಟ್ಗಳಿದ್ರೆ ಸೊ ಅಲ್ಲಿಗೇನಾದ್ರು ಹೋಗ್ಬಿಟ್ಟು ಚಾರ್ಜ್ ಮಾಡ್ಕೊಂಡ್ರಿ ಅಂದರೆ ಒಂದು ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ ಆ್ಯಂಡ್ ಅಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಚಾರ್ಜ್ ಮಾಡ್ಬೋದು ಯಾವುದೇ ಕಾಸ್ಟ್ ಇಲ್ದರೆ ಯಾವುದೇ ಚಾರ್ಜಸ್ ಇಲ್ದರೆ ಗಾಡಿನ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಆಬ್ವಿಯಸ್ಲಿ ನೀವು ಓಡಾಡ್ತಿರೋ ಗಾಡಿನಲ್ಲಿ ಆದಮೇಲೆ ಇವಾಗ ಓಡಾಡಿದ್ದು ಫ್ರೀಯಾಗೇ ಬರೋದು ಆಗ್ಲಿಂದ ಫುಲ್ ಸ್ಪೋರ್ಟ್ಸಲ್ಲೇ ಓಡಿಸ್ತಾ ಇದ್ದೀನಿ ಬ್ರೇಕ್ ಹಿಡಿಯಲ್ಲ ನಾನು ಸೊ ಡಿಆಕ್ಸಿಲರೇಟ್ ಮಾಡ್ತೀನಿ ಸದ್ಯ ಬ್ರೇಕ್ ಹಿಡಿಲಿಲ್ಲ ಕಂಟ್ರೋಲ್ ಆಯಿತು ಬರೀ ಟೆಸ್ಟ್ ಮಾಡೋಕ್ಕೆ ಮಾಡಿದ್ದು ವರ್ಕ್ ಆಗುತ್ತೆ ಡಿಆಕ್ಸಿಲರೇಟ್ ಮಾಡೋದು ರೀಜನ್ ಪಟ್ಟಂತ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಫೀಚರ್ಗಳಿದ್ದಾವೆ ಬರೀ ಈ ಗಾಡಿ ಕನ್ಸೋಲ್ನಲ್ಲಾಗಿರ್ಬೋದು ಅದಾದಮೇಲೆ ಮೊಬೈಲ್ ಆ್ಯಪ್ನಲ್ಲಾಗಿರ್ಬೋದು ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ವಿಡಿಯೋ ಸಾಕಾಗೋದಿಲ್ಲ ಸೊ ಹಾಗಾಗಿ ಮೇಲ್ಮೇಲೆ ಏನೇನು ಹೇಳ್ಬೋದು ಒಂದು ಎಕ್ಸ್ಪೀರಿಯನ್ಸ್ನ ನಾನು ಹೇಳಿದ್ದೀನಿ ನಿಮಗೆ ರೈಡ್ ಸ್ಟಾರ್ಟ್ ಮಾಡಿದಾಗ ನಾನು 97 ಕಿಲೋಮೀಟ್ರ್ ಓಡಿಸ್ಬೋದು ನಾರ್ಮಲಲ್ಲಿ ಅಂತ ಹೇಳಿದ್ದೆ ಅನ್ಸ್ಕೋತೀನಿ ಆಲ್ಮೋಸ್ಟ್ 95-97 ಓಕೆನಾ ಸೊ ಈಗ 53 ಕಿಲೋಮೀಟರ್ ಇನ್ನೂ ಬಾಕಿ ಇದೆ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ದಾಟಿಸಿದ್ದೀವಿ ಮಧ್ಯದಲ್ಲಿ ಬರ್ತಾ ಕಂಪ್ಲೀಟಾಗಿ ಸ್ಪೋರ್ಟ್ಸಲ್ಲೇ ಹಾಕೊಂಡು ಜಾಡಿದ್ದೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ರೇಂಜ್ ಡ್ರಾಪ್ ಆಗಿದೆ ಅದು ಬಿಟ್ಟರೆ ಕರೆಕ್ಟಾಗಿ ಆಲ್ಮೋಸ್ಟ್ ಇಲ್ಲೇನು ತೋರಿಸುತ್ತೆ ಅದೇ ರೇಂಜ್ ಕೊಡುತ್ತೆ ಅಂತ ಅನ್ಕೋತೀನಿ ನಾನು ನನಗೆ ಪ್ರಾಕ್ಟಿಕಲಾಗಿ ಕೇಳಿದ್ರೆ ನೀವು ತಗೋತೀಯ ಈ ಗಾಡಿನ ಅಂತ ತಗೊಳ್ತೀನಿ ನಾನು ಕೆಲವೊಂದು ಫ್ಲಾಸ್ಗಳಿದ್ದಾವೆ ಇದ್ರಲ್ಲಿ ಇವಾಗ ಈ ಹೇಳಿದ್ನಲ್ಲ ಈ ಗುಂಡಿ ಪಂಡಿಗೆ ಹೋದಾಗೆಲ್ಲ ಸೀಟು ಒಳಗಡೆ ಹೋಗ್ಬಿಟ್ಟು ಬರ್ತಾಯಿದೆ ಸೊ ಆ ಥರ ಎಲ್ಲ ಅನ್ನಿಸ್ದಾಗ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಏನಪ್ಪ ಇದು ಅಂತ ಅನಿಸುತ್ತೆ ಬಿಲ್ಡ್ ಕ್ವಾಲಿಟಿ ಏನು ಇಷ್ಟನಾ ಅಂತ ಅನಿಸುತ್ತೆ ಸ್ವಲ್ಪ ಒಂದು ಲೈಟಾಗಿ ಒಂದು ಲೆವೆಲಿಗೆ ಬ್ಯಾಕ್ ಪೇಯ್ನ್ ಬರ್ತಾಯಿದೆ ನನಗೆ ಮೇ ಬಿ ಒಂದು ಸ್ವಲ್ಪ ನನ್ನ ಕಾಲುಗಳು ರೇಸ್ ಆದಂಗಿದೆ ಮುಂದೆ ಆ್ಯಂಡ್ ನಾ ಹೇಳಿದ್ನಲ್ಲ ಸೀಟ್ ಸ್ವಲ್ಪ ಒಳಗೋಗ್ತಾಯಿದೆ ಅಂತ ಸೊ ಅದು ಒಳಗೋಗಿ ಸ್ವಲ್ಪ ಡಿಪ್ ಇದ್ದಂಗಿದೆ ಹಿಂದೆ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಮತ್ತು ಯಾರು ಅಣ್ಣ ಅಲ್ಲಿಂದನೇ ಸ್ಮೈಲ್ ಕೊಡ್ತಾರೆ ಬೇಕ್ರಿನಲ್ಲಿ ಚಟಾಪಟ ಬನ್ನಿ ಟೀ ಕುಡಿಯೋಣ